ಇದೊಂದು ದೇವರ ಹಬ್ಬ ಅಂತ ಮಾಡಿದ್ದೀರಾ, ಹೆಂಗೆ ನಮಗೆ? ಸರ್ ಏನಂದರೆ ವರ್ಷ ನಗರ ದೇವತೆ ಅಂತ ಮಾಡ್ತೀವಿ. ಅಂದರೆ ಎಲ್ಲ ಜನಕ್ಕೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ ಅಂತ. ಆಮೇಲೆ ಅನ್ನದಾನ ಇದು ಮಾಡ್ತೀವಿ. ಆಮೇಲೆ ಏನೇ ಫಂಕ್ಷನ್ ಆಗಿದ್ರು ಗ್ರ್ಯಾಂಡಾಗಿ ಮಾಡ್ತೀವಿ. ಯಾಕಂದರೆ ಹಳೇದೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಹಳೇದು ಎಷ್ಟೊಂದು ಜನ ಇದೆಲ್ಲ ಗೊತ್ತೇ ಇಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಮಾಡಿ ಅದನ್ನು ಅವಾಗಿಂದನೂ ಬಂದಿರೋದು ಏನು ಬಂದಿದೆ ಅದನ್ನೆಲ್ಲ ನಾವು ಉಳಿಸ್ಕೊಂಡು ಬರ್ತಾಯಿದ್ದೀವಿ ಸರ್. ಸರ್, ಇದು ನಿಮ್ಮ ದೊಡ್ಡವರ ಆಶೀರ್ವಾದ ಮೇಲೆ ಮಾಡ್ತಾ ಇದ್ದೀರಾ ಇಲ್ಲ ತಮಗೆ ಒಂದು? ಇಲ್ಲ, ಎಲ್ಲ ದೊಡ್ಡವರ ಆಶೀರ್ವಾದದಿಂದನೇ ಮಾಡ್ತಾರೆ ಸರ್. ದೇವರ ಆಶೀರ್ವಾದ, ದೊಡ್ಡವರ ಆಶೀರ್ವಾದದಿಂದನೇ ಮಾಡ್ತಾ ಇದೀವಿ. ಇದಕ್ಕೆ ಊರಿನ ಜನ ಎಲ್ಲರೂ ಸಪೋರ್ಟ್ ಇದೆ ಸರ್? ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸರ್. ಏನು ತೊಂದರೆ ಇಲ್ಲ? ಏನೂ ತೊಂದರೆ ಇಲ್ಲ. ಮತ್ತು ಇಲ್ಲಿ ಪೊಲೀಸ್ ಅಡಚಣೆ ಯಾವುದು ಆ ಥರ ಏನು ಆ ಥರ ಎಲ್ಲ ಆಗೋದಿಲ್ಲ ಸರ್. ನಮ್ದೆಲ್ಲ ಆ ಥರ ಇಲ್ಲ. ಆರಾಮಾಗಿ ದೇವ್ರ ದರ್ಶನ ಆಗುತ್ತೆ, ಫಂಕ್ಷನ್ ಆಗುತ್ತೆ, ಕ್ಲೀನಾಗಿ ಇದು ಮಾಡ್ಕೊಡ್ತೀವಿ. ತುಂಬ ಎಷ್ಟು ಜನ ಬರ್ತಾರೆ ಸರ್? ಸರ್ ಹತ್ತತ್ರ ಬಂದರೆ ಇವಾಗ ನಿನ್ನೆ ಇವತ್ತು ಇನ್ನು ನಾಳೆ ನಾವೆಲ್ಲ ಲೆಕ್ಕ ಹಾಕೊಂಡ್ರೆ ಒಂದು 1000 ಜನ ಹತ್ತತ್ರ ರೀಚ್ ಆಗ್ತಾರೆ ಸರ್. 1000 ಜನ ಇಡೀ ಏರಿಯಾದಲ್ಲಿ ಎಲ್ಲ ರೋಡವರು ಬರ್ತಾರೆ. ಇಷ್ಟು ಇವಾಗ ನೀವೇ ನೋಡ್ತಾ ಇರಲ್ಲ ಇಷ್ಟು ಜನ. ನಿನ್ನೆ ಇನ್ನೂ ಜನ ಇದ್ರು. ಇನ್ನೂ ಸ್ವಲ್ಪ ಹಂಗೆ ಟೈಮ್ ಆಗ್ತಾ ಜನ ಜಾಸ್ತಿ ಆಗ್ತಾ ಇರ್ತಾರೆ ಆ ಥರ. ನೋಡಿ, ನಾವು ಇವಾಗ ಇಷ್ಟೊಂದು ಅದು ಇದು ಅಂತ ಹೇಳ್ತೀವಿ. ಈಗ ನೋಡಿ, ಈ ಊರಬ್ಬ ಅಂತ ಮಾಡಿಬಿಟ್ಟು ಇಷ್ಟೊಂದು ಒಳ್ಳೆ ಯಂಗ್ಸ್ಟರ್ಸ್ ಎಲ್ಲ ಊರಬ್ಬ ಮಾಡ್ತಾ ಇದ್ದಾರೆ. ಇದು ತುಂಬ ಒಳ್ಳೆಯದು. ಸರ್ ನಮಸ್ಕಾರ. ನಾನು ಹುಟ್ಟಿ ಬೆಳೆದಿದ್ದು ಇದೇ ಗಾಯತ್ರಿ ನಗರದಲ್ಲೇ ಹುಟ್ಟಿ ಬೆಳೆದು ಈಗ ನನಗೆ 63 ವರ್ಷ. ನಾನು ಸಬ್ ಇನ್ಸ್ಪೆಕ್ಟರಾಗಿ ರಿಟೈರ್ಡ್ ಆಗಿದ್ದೀನಿ. ಈ ತಾಯಿನ ಇಲ್ಲಿ ಸುಮಾರು 60 ವರ್ಷದಿಂದ ಇಲ್ಲೇ ಬಂದು ಕೂತ್ಕೊಂಡಿದ್ದಾರೆ ಪ್ರತಿ ವರ್ಷ. ಆವಾಗ ನಾವು ಚಿಕ್ಕವರು, ಇಲ್ಲಿ ಒಬ್ಬರು ತಾತ ಇವರಿದ್ದರು ನನಗಿಂತ ವಯಸ್ಸಾದವರು, ಅವರು ಇಲ್ಲಿ ಕುಂಡಿಸಿದ್ದು. ಇವತ್ತು ನಮ್ಮ ಇವರು ಯಾರು ಜಗದೀಶ್ ಗೌಡರು, ಅವರು ಸುಮಾರು ವರ್ಷಗಳಿಂದ ಇದು ಮಾಡ್ತಾ ಇದ್ದಾರೆ. ನನಗಿವತ್ತು ಆ ತಾಯಿ ಇಲ್ಲಿಗೆ, ನಾನಿವಾಗ ಲಕ್ಷ್ಮೀಪುರದಲ್ಲಿ ವಾಸ ಆಗಿದ್ದೀನಿ, ಆದರೆ ಇವತ್ತು ಆ ತಾಯಿ ಇಲ್ಲಿ ಕೂತಿರೋದನ್ನು ನನಗೆ ಈಗ ಕರೆಸಿದ್ದಾರೆ. ನಾನು 4 ವರ್ಷ ಆಯಿತು ನಾನು ಇಲ್ಲಿಂದ ಬಿಟ್ಟು ನಾನು ಲಕ್ಷ್ಮೀಪುರ ಮಾದನಾಯಕನಹಳ್ಳಿ. ನನಗೆ ತುಂಬ ಸಂತೋಷ ಆಗುತ್ತೆ. ಆದರೆ ಇವತ್ತು ಎಲ್ಲ ಹುಡುಗರುಗಳೆಲ್ಲ ನನಗೆ ನಾನು ನೋಡಿಲ್ವೇನೋ ಅವ್ರು ಯಾರ್ಯಾರ ಮಕ್ಕಳು, ಆದರೆ ಇವತ್ತು ಅವ್ರು ಮಾಡ್ತಾಯಿದ್ದಾರೆ ಅಂದರೆ ಆ ತಾಯಿ ಅವ್ರಿಗೆ ಇನ್ನೂ ಮುಂದಕ್ಕೆ ದೊಡ್ಡ ಇದು ಮಾಡ್ತಾರೆ. ನಾನು ಅದನ್ನು ಹೇಳ್ಕೋಬೇಕು ಅಂದರೆ ನನಗೆ ಬಾಯಲ್ಲಿ ಏನು ಬರ್ತಾ ಇಲ್ಲ. ಆದರೆ ತಾಯಿ ಸುಮಾರು 60 ವರ್ಷನೇ ಆಗಿರಬೇಕು, ಅವಾಗಲಿಂದ ಇಲ್ಲೇ ಬಂದು ಕೂತ್ಕೋತಾ ಇದ್ದಾರೆ. ತಾಯಿ ಮೇಲೆ ಎಷ್ಟೊಂದು ಅಲ್ಲ, ನನಗೆ ಆ ತಾಯಿ ಪೂರ್ವಜಕ್ಕರು. ಆಮೇಲೆ ಈ ಅಮ್ಮ ನನಗೆ ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ ನನಗೆ ಇದು ಮಾಡಿ ತಾಯಿ ಮಾರಮ್ಮವರು ಇವತ್ತು ನನ್ನನ್ನು ಉನ್ನತ ಮಟ್ಟಕ್ಕೆ ರೈಟರಾಗಿ ಕುಣಿಸಿದ್ರು ಈ ತಾಯಿ. ಇವತ್ತು ಆ ತಾಯಿಗೆ, ಈ ಅಮ್ಮನ ಬಗ್ಗೆ ನಾವು ಹೇಳಬೇಕು ಅಂದರೆ ಬಾಯೇ ಬರೋದಿಲ್ಲ. ಇವತ್ತು ನನಗೆ 64 ವರ್ಷ. ತುಂಬ ಸಂತೋಷದ ವಿಚಾರ. ನನಗೆ ಆ ತಾಯಿನೇ ಬಾಯಿಂದ ಬರ್ಸಿದ್ದಾರೆ. ಅಷ್ಟು ಮಾತ್ರ ಹೇಳ್ತೀನಿ. ಅಷ್ಟೇ, ಎಲ್ಲರೂ ಸುಖವಾಗಿರಲಿ. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಅಂದರೆ ಈ ಗ್ರಾಮ ಹೆಂಗಿತ್ತು ಅಂದರೆ, ನಾವು ಬರೀ ಬಯಲಿತ್ತು. ಇವತ್ತಿನ ದಿವಸ ಒಂದೊಂದು ರೋಡಲ್ಲೂ ಅಷ್ಟು ಸಾವಿರಾರು ಜನ ಮಾಡಿದ್ದಾರೆ. ಅದನ್ನು ಒಬ್ಬೊಬ್ಬರನ್ನು ಎಲ್ಗೋ ತೊಗೊಂಡೋಗ್ಬಿಟ್ಟಿದ್ದಾರೆ. ನಮಸ್ಕಾರ, ನಾನು ರಮೇಶ್ ಅಂತ. ನಾನು ಇನ್ನೂ ಚಿಕ್ಕ ಹುಡುಗತವಿಂದನೂ ಈಗ ಇಲ್ಲಿ ಏನಾಗಿದೆ ಅಂದರೆ 76ನೇ ವರ್ಷ ಆಗಿದೆ. 76 ವರ್ಷದಿಂದನೂ ಕಂಟಿನ್ಯೂ ಆಗಿ ಮಾಡ್ಕೊಂಬಂದಿದ್ದಾರೆ. ಮೊದಲು ಸ್ಟಾರ್ಟಿಂಗಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಒಂದು ಕಾಯಿಲೆ ಪ್ಲೇಗ್ ಅಂತ ಬಂದಿತ್ತು. ಆ ಟೈಮಲ್ಲಿ ಆಗಿದ್ದು. ಅವಾಗ ಏನು ಮಾಡಿದ್ರು, ಅಣ್ಣಮ್ಮಂಗೆ ಹೋಗಿ ಇದು ಮಾಡ್ಕೊಂಡು ಪ್ರಾರ್ಥನೆ ಮಾಡಿ ಏನು ತೊಂದರೆ ಆಗದೆ ನನಗೆ ಮುಂದಕ್ಕೆ ನಮ್ಮ ಸಣ್ಣ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಆಗಿತ್ತು. ಆವಾಗ ಆ ಟೈಮಲ್ಲಿ ಈಗ ಲಗೇರಿಯಲ್ಲಿದ್ದಾರೆ ಅವ್ರ ತಂದೆ ಎಲ್ಲ. ಅವ್ರು ಅದು ಬಂದು ಇದು ಮಾಡೋ ಉದ್ದೇಶದಿಂದ ಈಗೇನಾಯಿತು, ಅದು ಕಂಟಿನ್ಯೂಷನಾಗೆ ಬಂದು ಇವಾಗೆಲ್ಲ ಆರೋಗ್ಯವಾಗಿದ್ದಾರೆ ಇಲ್ಲಿ. ಅದು ಇತಿಹಾಸ. ಅದು ಅವ್ರ ಮನೆ ಫಸ್ಟ್ ತರಿಸಿದ್ದು. ಮನೆಯಿಂದ ಸ್ಟೆಪ್ಪು ನಮ್ಮ ಗಾಯತ್ರಿ ನಗರಕ್ಕೆ ಒಳ್ಳೆಯದಾಗಿದೆ ಅಂತ ಕಾರಣಕ್ಕೋಸ್ಕರ ಈಗ ನೆಕ್ಸ್ಟು ಬರೋ ಜನ್ರೇಷನಲ್ಲಿ ಹಂಗಂಗೆ ಬೆಳ್ಕೊಂಬಂದೆ. ಇವ್ರು ಹೆಚ್ಚು ಕಮ್ಮಿ 25-30 ವರ್ಷದಿಂದ ಮಾಡ್ತಾಯಿದ್ದಾರೆ. ಅದರಿಂದ ಒಬ್ಬರು ಮಾಡ್ತಾಯಿದ್ರು. ಹಂಗೆ ಕಂಟಿನ್ಯೂ ಆಗಿ ಬೆಳ್ಕೊಂಡು ಬರ್ತಾನೆ ಇದೆ. ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ತಾನೆ ಇದ್ದಾರೆ. ಈ ಸರೌಂಡಿಂಗಲ್ಲಿ ಎಲ್ಲೇ ಮಾಡಿದ್ರು ಈ ಥರ ಜನಸಂಖ್ಯೆ, ಅನ್ನದಾನ ಮಾಡೋದಿರ್ಬೋದು, ಬೇರೆ ಯಾವುದೇ ಇರ್ಬೋದು, ಇಲ್ಲಿ ಸೇರೋದಷ್ಟು ಜನ ಎಲ್ಲೂ ಸೇರೋದಿಲ್ಲ. ಈಗ ಅದೇನೋ ಇಲ್ಲಿ ಬಂದು ಕುಂತ್ಕೊಳ್ಳೋದು ತಾಯಿದು ಒಂದು ಆಶೀರ್ವಾದ ಎಲ್ಲರದೂ ಈ ಥರ ನಡ್ಕೊಂಡು ಬಂದಿದೆ. ಹಂಗೆ ಕಂಟಿನ್ಯೂ ಆಗಿ ನಡ್ಕೊಂಡು ಹೋಗಲಿ ಅನ್ನೋದು ಒಂದು ನಮ್ಮ ಆಶಯ. ತುಂಬ ಸಂತೋಷ. ನಮ್ಮ ದೇವರ ಮೇಲೆ ಎಷ್ಟೊಂದು ಭಕ್ತಿ ಇದೆ. ಇಲ್ಲಿ ನಾವು ಎಲ್ಲರೂ ತೆಗೆದುಕೊಂಡು ಹೋಗೋಣ. ಥ್ಯಾಂಕ್ ಯು ಸರ್.
ಮೇಡಮ್ ಇವತ್ತು ಹೇಳಿ. ಬಹಳ ಒಂದು ಅದ್ಭುತ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನನ್ನ ಹೆಸರು ರೂಪ ಅಂತ. ನಾನು ಇಲ್ಲೇ 20 ಇಯರ್ಸಿಂದ ನಾನು ಇಲ್ಲೇ ಇದ್ದೀನಿ. ನಾನು ಇಷ್ಟುದಯಿಂದ ನಾನು ಇಲ್ಲೇ ಬೆಳೆದಿರೋದು. ನಾವು ಜಗದೀಶ್ ಗೌಡ್ರ ಮನೆ ಪಕ್ಕದಲ್ಲೇ ಕೂಡ ಇದ್ದೀವಿ. ಅವರು ನಾವು ಇಷ್ಟುದಿಂದನೂ ನಾವು ನೋಡ್ತಾನೆ ಇದ್ದೀವಿ. ಇದು ತುಂಬ ಅದ್ದೂರಿಯಿಂದ ನಡೀತಾ ಇದೆ. ಹೀಗೆ ನಡಿಬೇಕಂತ ನಾವು ಯಾವಾಗಲೂ ಹಾರೈಸ್ತೀವಿ. ಇದ್ರದ್ದು ಕಾರ್ಯಕರ್ತರು ಬಂದು ಜಗದೀಶ್ ಗೌಡ್ರು ಮತ್ತು ಶಿವರಾಮೇಗೌಡ್ರು ಅಂತ. ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಈ ಏರಿಯಾದಲ್ಲಿ ಇಲ್ಲೇ ತುಂಬ ಚೆನ್ನಾಗಿ ಆಗೋದು ಕೂಡ. ನಾವು ಲಾಸ್ಟ್ ಇಯರ್ ಎಲ್ಲ 4 ಡೇಸ್ 3 ಡೇಸ್ ಕೂರಿಸ್ತಾ ಇದ್ವಿ. ಇವಾಗ 3 ಡೇಸ್ ಕೂರಿಸ್ತೀವಿ. ಎಲ್ಲ ಅನ್ನದಾನ ಎಲ್ಲ ನೀಟಾಗಿ ನಡೆಯುತ್ತೆ, ಯಾವುದೇ ತೊಂದರೆ ಇಲ್ಲ, ಕ್ಲೀನಾಗಿದೆ. ಹೌದು, ಇವರು ನಾವು 20 ಇಯರ್ಸಿಂದ ನಾನು ಇಲ್ಲೇ ಇರೋದು, ಇಲ್ಲೇ ಬೆಳೆದಿರೋದು ಕೂಡ. ನಾವಿಬ್ರು ಜೊತೆಯಲ್ಲೇ ಪಕ್ಕದ ಮನೆಯಲ್ಲೇ ಇದ್ದೀವಿ. ನಾವು ಅಣ್ಣ ಮಗೆ ಆರತಿ ಕೂಡ ಎಲ್ಲ 20 ಇಯರ್ಸಿಂದನೂ ಮಾಡ್ತಾ ಇದ್ದೀವಿ. ಮುಂದೆ ಕೂಡ ಮಾಡ್ತೀವಿ. ಹೀಗೆ ನಡೀಲಿ ಅಂತ ನಾವು ಹಾರೈಸ್ತೀವಿ. ಹೌದು, ಓಕೆ. ನಾವು ತಂಬಿಟ್ಟನ್ನ ಎಷ್ಟು ಇಯರಿಂದ ಮಾಡ್ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಸಿಗ್ಲಿ ಇದೇ ಥರ ಪ್ರಸಾದ, ಎಲ್ಲರಿಗೂ ಸಿಗ್ದು ಅಣ್ಣಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಬಯಸ್ತೀವಿ. ಹೌದು, ಇನ್ನು ವರ್ಷ ಅದಕ್ಕಿಂತ ಎಲ್ಲ ವರ್ಷನೂ ಚೆನ್ನಾಗಿದೆ. ಯಾವ ವರ್ಷನೂ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಮುಂದೆ ಕೂಡ ಹೀಗೇನೆ ನಡ್ಕೊಂಡು ಹೋಗ್ಲಿ ಅಂತ ನಾವು ಹರಿಸ್ತೀವಿ ಅಷ್ಟೇ. ಮೇಡಮ್, ಈ ಥರ ಆರಮ್ಮನ ಹಬ್ಬ ಮಾಡ್ತಾ ಇದ್ದೀರಾ? ಫ್ಯಾಮಿಲಿಯಲ್ಲಿ ನಾನು ದಿವ್ಯಾ ಅಂತ. ಆ್ಯಕ್ಚುಲಿ ಪುನೀತ್ ಅವ್ರ ವೈಫು ನಾನು. ಜಗದೀಶ್ ಗೌಡ್ರ ಜೊತೆನೇ ಇಷ್ಟು ವರ್ಷ ನಾನು ಬಂದು 15 ಇಯರ್ಸಿಂದ ಇಲ್ಲೇ ಸೆಲಿಬ್ರೇಷನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಲಶ ಆಗ್ಬೋದು, ಆರತಿ ಆಗ್ಬೋದು, ಎಲ್ಲ ನಾವೇ ಮಾಡೋದು. ಅದರಿಂದ ವರ್ಷ ಡಿಫ್ರೆಂಟಾಗಿ ದೇವ್ರನ್ನ ಅಲಂಕಾರ ಮಾಡ್ತಾ ಇದ್ದಾರೆ. ನೋಡೋಕ್ಕೆ ಜನ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದ್ದಾರೆ. ಆಮೇಲೆ ಇಲ್ಲಿಂದ ಪ್ರಚಾರನೂ ಜಾಸ್ತಿ ಆಗ್ತಾ ಇದೆ. ಇದು 1-2 ವರ್ಷದಲ್ಲ, 76 ವರ್ಷ ಅಂದರೆ ನಿಮಗೆ ಗೊತ್ತಿರ್ಬೋದು ಎಷ್ಟು ಲಾಂಗ್ ಇದೆ ಅಂತ. ಸೊ ಅವಾಗಿಂದನೂ ನಿಮ್ಮ ಏನು ಯಜಮಾನರು ಪುನೀತ್ ಅಂತ ಹೇಳಿದ್ರಿ, ಜಗದೀಶ್ ಗೌಡ್ರು ಅಂತ ಹೇಳಿದ್ರಿ, ಎಷ್ಟು ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ? ನಾನು ನೋಡ್ದಂಗೆ ಅವರು ಒಂದು 37 to 40 ಇಯರ್ಸಿಂದ ಮಾಡ್ತಾ ಇದ್ದಾರೆ ಸರ್. ಮುಂಚೆಯಿಂದನೂ ಇದ್ದಾರೆ. ನಿಮ್ಮ ಮಗನಿಗೆ ಮತ್ತು ಸೊಸೆಗೆ ಸಂದೇಶ ಹೇಳಿ ತಾಯಿ ಮೂಲಕ ಹೇಳೋಕೆ ಇಷ್ಟಪಡ್ತೀರಾ? ನನ್ನ ಮಗನಿಗೆ ಪುನೀತ್ ಕುಮಾರು, ನಮ್ಮ ಸೊಸೆ ದಿವ್ಯಾ, ನನ್ನ ಮೊಮ್ಮಗ ಋತ್ವಿಕ್ ಗೌಡ, ಅವ್ರಿಗೆಲ್ಲ ಮಾರಮ್ಮ, ಅಣ್ಣಮ್ಮ, ಮುಳ್ಕಟ್ಟಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇದು ಮಾಡಿರೋರ್ಗಂತರ್ಗೂ ಎಲ್ಲರಿಗೂ ಒಳ್ಳೇದಾಗಲಿ. ಜಗದೀಶ್ ಗೌಡ್ರು ಎಲ್ಲರಿಗೂ. ಮೇಡಮ್, ಈಗ ಏನು ಊರಬ್ಬ ಅಂತ ಮಾಡ್ತಾ ಇದ್ದೀರಾ? ಹೌದು ಸರ್. ಇದ್ರ ಬಗ್ಗೆ ತಾಯಿಯ ಏನು ಕೇಳ್ಕೊತೀರಾ? ಊರಬ್ಬ ಪರವಾಗಿ ಸರ್, ತಾಯಿ ಪ್ರಾರ್ಥನೆ ಏನಿಲ್ಲ, ಎಲ್ರಿಗೂ ಆಯುಷ್ ಆರೋಗ್ಯ ಕೊಡಲಿ, ಹೀಗೆ ಇನ್ನು ಮುಂದೆ ನಡ್ಸ್ಕೊಂಡು ಹೋಗೋಂಥ ಶಕ್ತಿ ಕೊಡಲಿ. ಇಲ್ಲಿಗೆ ನಿಲ್ಲೋದು ಬೇಡ ಅಂತ ನಾವು ಅವಾಗ 4 ದಿನ ಮಾಡ್ತಾ ಇದ್ರಿ, ಈಗ 3 ದಿನಕ್ಕೆ ಬಂದಿದ್ದೀವಿ. ತಾಯಿ ಯಾವಾಗಲೂ ಪ್ರತಿ ವರ್ಷ ಕರ್ಕೊಂಬರ್ಬೇಕಾದ್ರೂ ಮಳೆ ತಂದಿದ್ದಾಳೆ. ಅಷ್ಟು ಭಯ ಭಕ್ತಿಯಿಂದ ಪೂಜೆ ಮಾಡಿದ್ದೀವಿ. ಹಂಗಾಗಿ ಆಶೀರ್ವಾದ ಈ ಜನ ಗಾಯತ್ರಿ ನಗರದ ಇರೋರ್ಗೆಲ್ರಿಗೂ ಆ ತಾಯಿ ಆಶೀರ್ವಾದ ಸಿಕ್ಕಲಿ ಅಂತ. ಪಕ್ಕದಲ್ಲಿ ಹೌದು, ಶಕ್ತಿ ಎಲ್ರಿಗೂ ಒಂದೇ, ತಾಯಿ ಎಲ್ರಿಗೂ ಒಂದೇ. ಅದರಿಂದ ಅಲ್ಲಿ ಮಾಡಿದ್ರು ತಾಯಿ, ಇಲ್ಲಿ ಮಾಡಿದ್ರು ತಾಯಿ. ಆದರೆ ಇದು ಹಳೇದಾದ್ರಿಂದ ಜನ ಇಲ್ಲಿ ಜಾಸ್ತಿ ಸೇರ್ತಾರೆ. ಅದು ಈಗ ಸ್ಟಾರ್ಟ್ ಆಗಿರೋದ್ರಿಂದ ಅವ್ರವ್ರ ಏರಿಯಾದಲ್ಲಿ ಸ್ವಲ್ಪ ಮಾಡ್ಕೊತಾ ಇದ್ದಾರೆ. ಮಾರಮ್ಮನವ್ರದ 76ನೇ ವರ್ಷದಿಂದ 76 ವರ್ಷದಿಂದ ನಮ್ಮ ಜಗಂಡವರು ಮತ್ತು ಸ್ನೇಹಿತರು ತುಂಬ ಅದ್ಭುತವಾಗಿ ಮಾಡ್ತವ್ರೆ. ಜನಗಳಿಗೆ ನಮ್ಮ ತಾಯಿ ದೇವರು
ಒಳ್ಳೇದು ಮಾಡಬೇಕು ಅನ್ನೋ ಭಾವನೆಯಿಂದ ಈ ಸುತ್ತಮುತ್ತ ತುಂಬ ವಿಭಜನೆಯಿಂದ ಮಾಡ್ತವ್ರೆ. ಇವರು ದೇವ್ರು ಒಳ್ಳೇದು ಮಾಡಲಿ ಅಂತ ಆಶಿಸ್ತೀನಿ. ಜಗದೀಶ್ ಅವರು ವರ್ಷ ವರ್ಷ ಎಷ್ಟೋ ಜನ ಸೇರ್ತಿದ್ದಾರೆ. ಕಾರಣ ಏನು ಸರ್? ಜಗಣ್ಣವರು ಎಲ್ಲೋ ಏನೋ ಆಗಬೇಕಾಗಿತ್ತು, ಈ ಕಾರ್ಯಗಳು ಮಾಡ್ಕೊಂಡು ಇನ್ನೂ ಶಾಶ್ವತವಾಗಿರಲಿ ಅಂತ ನಾವು ಬಯಸ್ತೀವಿ ಸರ್. ಇಷ್ಟೊಂದು ಜನ ಸೇರಿದ್ದೀರಾ, ಇದ್ರ ಬಗ್ಗೆ ಏನಾಗ್ತೀರಾ ಸರ್? ಇಷ್ಟೊಂದು ಜನ ಸೇರೋದಲ್ಲ, ಪ್ರತಿ ವರ್ಷನೂ ಹಿಂಗೆ ಅವರು ಹಬ್ಬ ಮಾಡೋದು ಅಂದರೆ ತನ್ನ ಒಂದು ಮನೆಯಿಂದ ತನ್ನ ಒಂದು ಕುಟುಂಬದ ಸಮೇತ ಬಂದು ಸೇವೆ ಮಾಡೋದು. ಇವರು ಅವ್ರನ್ನ ಕರ್ಬಿಟ್ರೆ ಮಾಡ್ಬಾರ್ದಲ್ಲ ಸರಿ. ಅವ್ರ ಆಸೆ ಬಿಟ್ಟಿದ್ರೆ ಯಾವಾಗಲೂ ಆಗ್ಬೋದಾಗಿತ್ತು. ಅವ್ರು ಅದ್ರ ಬಗ್ಗೆ ಚಿಂತನೆ ಇಲ್ಲ, ಅದರಿಂದ ಮುಂದಕ್ಕೆ ಆಗ್ಬೋದು. ದೇವರು ಅವ್ರನ್ನ ಕಣ್ತರಿಸಿದ್ರೆ ಆಗ್ಬೋದು ಅನಿಸುತ್ತೆ ಸರ್. ಸರ್, ಈ ಮಾರಮ್ಮ ಮಹಿಮೆ ಬಗ್ಗೆ ಒಬ್ಬ ಜನತೆಗೆ ಎಲ್ಲ ಹೇಳಿ ಸರ್, ಕರ್ನಾಟಕ ರಾಜ್ಯ ಜನತೆಗೆ ಹೇಳಿ ಸರ್. ಕನ್ನಡ ತಾಯಿ ಅಂದರೆ ನಮಗೆ ಗೊತ್ತು. ಕನ್ನಡ ತಾಯಿ ಅಂದರೆ ನಮ್ಮ ಭುವನೇಶ್ವರಿ. ಮರ್ತೋಗ್ತಾ ಇದ್ದಾರೆ, ಅದರಿಂದ ಮರ್ತಿಲ್ಲ. ನಮ್ಮ ಗಾಯತ್ರಿ ನಗರದಲ್ಲಂತೂ ಪ್ರತಿ ವರ್ಷವೂ ಪ್ರತಿ ರಸ್ತೆನಲ್ಲೂ ಸಹ ನಮ್ಮ ಪರಂಪರೆ, ನಮ್ಮ ಒಂದು ಇದನ್ನು ನೆರವೇರಿಸ್ತಾ ಇದ್ದಾರೆ. ಇದು ತುಂಬ ಇಷ್ಟವಾದ ಕೆಲಸ. विनायक तू विघ्नेश्वर तू एकदंत तू